ಪ್ರಿಯ ವಿದ್ಯಾರ್ಥಿಗಳೇ, ಈ ದಿನ ನಾನು ನಿಮಗೆ ತಾರ್ಕಿಕ ವಾಕ್ಯದ ಅಥವಾ ತಾರ್ಕಿಕ ವ್ಯಾಖ್ಯೆಯ ನಿರೂಪಣೆಯ ನಿಯಮಗಳನ್ನು ತಿಳಿಸ್ತೇನೆ. ತಾರ್ಕಿಕ ನಿರೂಪಣೆಯ ನಿಯಮಗಳು. ತಾರ್ಕಿಕ ನಿರೂಪಣೆ ಅಥವಾ ವ್ಯಾಖ್ಯೆ ಎರಡು ಒಂದೇ ಆಗುತ್ತೆ. ತಾರ್ಕಿಕ ನಿರೂಪಣೆ ಎಂದರೂ ಒಂದೇ, ತಾರ್ಕಿಕ ವ್ಯಾಖ್ಯೆ ಅನ್ನೂ ಸಹ ಒಂದೇ ಆಗುತ್ತೆ. ತಾರ್ಕಿಕ ವ್ಯಾಖ್ಯೆ ಅಂದರೆ ಒಂದು ತರ್ಕಪದ ಯಾವುದಾದರೂ ಒಂದು ವಸ್ತುವಿನ ಅಥವಾ ವಿಷಯದ ವಸ್ತುವಿನ ಅಥವಾ ವಿಷಯದ ಸಮಗ್ರ ಗುಣಲಕ್ಷಣಗಳನ್ನು ಒಳಗೊಂಡಿರಬೇಕಾಗುತ್ತೆ. ತಾರ್ಕಿಕ ವ್ಯಾಖ್ಯೆ ಅಥವಾ ನಿರೂಪಣೆ ಅಂತ ಹೇಳಿದರೆ ಒಂದು ತರ್ಕಪದ ಒಂದು ವಸ್ತುವಿನ ಬಗ್ಗೆ ಅಥವಾ ಒಂದು ವಿಷಯದ ಸಮಗ್ರ ಗುಣಲಕ್ಷಣಗಳನ್ನು, ಸಮಗ್ರವಾದ ಅದರ ವಿಶೇಷ ಗುಣಗಳ ಸೂಚನೆಯನ್ನು ಒಳಗೊಂಡಿರುವುದನ್ನು ನಾವು ವ್ಯಾಖ್ಯೆ ಅಥವಾ ನಿರೂಪಣೆ ಅಂಥೇಳಿ ಹೇಳ್ತೇವೆ. ವಿಶ್ವದಲ್ಲಿ ವಿಪುಲವೂ ವೈವಿಧ್ಯಮಯವೂ ಆದಂತಹ ವಸ್ತುಗಳು, ವಿಷಯಗಳು ಇರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ವಿಶ್ವದಲ್ಲಿ ವಿಪುಲ ಅಂದರೆ ಹೇರಳವಾದ, ಬೇಕಾದಷ್ಟು, ವಿಪುಲವೂ ವೈವಿಧ್ಯಮಯವೂ ಅಸಂಖ್ಯಾತವೂ ಆಗಿರುವ ವಸ್ತು ಮತ್ತು ವಿಷಯಗಳನ್ನು ಸೂಚಿಸುವ ಪದಗಳು. ಯಾವುದೇ ವಸ್ತುಗಳ ಅಥವಾ ವಿಷಯಗಳ ವಿಚಾರಗಳನ್ನು ತಿಳಿಸುವ ಅಥವಾ ಸೂಚಿಸುವ ಪದಗಳಿಗೆ ಮತ್ತು ಆ ಪದಗಳು ಸೂಚಿಸುವ ಗುಣಗಳಿಗೆ, ಲಕ್ಷಣಗಳಿಗೆ, ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಗುಣಗಳು, ಲಕ್ಷಣಗಳಿರುವುದನ್ನು ನಾವು ನೋಡ್ತೇವೆ. ಈ ಗುಣಗಳಿಗೆ, ಲಕ್ಷಣಗಳಿಗೆ ಒಂದು ಗಡಿಯನ್ನು ಅಥವಾ ವ್ಯಾಪ್ತಿಯನ್ನು ನಿರ್ಧರಿಸುವುದೇ ನಿರೂಪಣೆ. ಅಂದರೆ ಯಾವುದಾದರೂ ಒಂದು ಪದ, ಒಂದು ತಾರ್ಕಿಕ ಪದ ಒಂದು ವಸ್ತು ಅಥವಾ ವಿಷಯದ ಸಮಗ್ರ ಗುಣ ಸೂಚನೆಯನ್ನು, ಸಮಗ್ರ ಗುಣ ವಿಶೇಷಣಗಳನ್ನು, ವಿಶೇಷ ಗುಣಗಳ ಸೂಚನೆಯನ್ನು ಒಳಗೊಂಡಿರುವುದನ್ನು ನಾವು ವ್ಯಾಖ್ಯೆ ಅಥವಾ ನಿರೂಪಣೆ ಅಂತ ಹೇಳ್ತೇವೆ. ವಿದ್ಯಾರ್ಥಿಗಳೇ, ನಿರೂಪಣೆಯ ನಿಯಮಗಳು ಹಲವಾರು ನಿಯಮಗಳಿವೆ. ಅದರಲ್ಲಿ ನಿಮಗೆ 6 ನಿಯಮಗಳನ್ನು ತಿಳಿಸ್ತೇನೆ. ಮೊದಲನೇದೇನು? ಸಾರಗುಣಗಳನ್ನು ಒಳಗೊಂಡಿರಬೇಕು. ತಾರ್ಕಿಕ ನಿರೂಪಣೆಯ ನಿಯಮಗಳು. ಆ ನಿಯಮಗಳಲ್ಲಿ ಮೊದಲನೇ ನಿಯಮ ಏನಪ್ಪ ಅಂದರೆ, ತಾರ್ಕಿಕ ವ್ಯಾಖ್ಯೆಯು ಅಥವಾ ನಿರೂಪಣೆಯು ಯಾವಾಗಲೂ ಸಾರಗುಣಗಳನ್ನು ಹೊಂದಿರಬೇಕು. ಸಾರಗುಣಗಳು ಅಂದರೆ ಅತ್ಯಂತ ಪ್ರಮುಖವಾದ, ಮುಖ್ಯವಾದ ಸತ್ವ ಹೊಂದಿರುವ ಗುಣ ಸಾರ ಅಂತ ಹೇಳಿ. ನಿಜವಾದ, ವಾಸ್ತವವಾದ ಸತ್ವ ಹೊಂದಿರುವ ಗುಣವನ್ನು ನಾವು ಸಾರಗುಣಗಳು ಅಂತ ಹೇಳ್ತೀವಿ. ಹೌದಾ? ಮೊದಲನೇದಾಗಿ ತಾರ್ಕಿಕ ನಿರೂಪಣೆಯು ಯಾವಾಗಲೂ ಸಾರಗುಣಗಳನ್ನು ಹೊಂದಿರಬೇಕು. ಸಾರಗುಣಗಳಿಗಿಂತ ಹೆಚ್ಚಿನ ಗುಣಗಳನ್ನಾಗಲಿ ಅಥವಾ ಕಡಿಮೆ ಗುಣಗಳನ್ನಾಗಲಿ ಹೇಳಬಾರದು. ಈ ನಿಯಮವನ್ನು ಉಲ್ಲಂಘಿಸಿದರೆ 2 ಬಗೆಯ ತಾರ್ಕಿಕ ದೋಷಗಳು ಉಂಟಾಗುತ್ತೆ. ಅದು ಮೊದಲನೇದು ಅದು ಅತಿವ್ಯಾಪ್ತಿ ದೋಷ, ಮತ್ತೊಂದು ಅವ್ಯಾಪ್ತಿ ದೋಷ. ಯಾವುದೇ ಒಂದು ಪದದ ಅಥವಾ ಒಂದು ವಸ್ತು ವಿಷಯದ ನಿರೂಪಣೆಯನ್ನು ನಾವು ಮಾಡಬೇಕಾದ್ರೆ ಇಲ್ಲಿ ಅಗತ್ಯವಾದ, ಪ್ರಮುಖವಾದ, ಮುಖ್ಯವಾದ, ವಿಶಿಷ್ಟವಾದ ಗುಣಗಳನ್ನು ನಾವು ಹೇಳಬೇಕೇ ಹೊರತು ಅದಕ್ಕಿಂತ ಹೆಚ್ಚಿನ ಗುಣಗಳನ್ನಾಗಲಿ ಅಥವಾ ಕಡಿಮೆ ಗುಣಗಳನ್ನಾಗಲಿ ನಾವು ನಿರೂಪಣೆಯಲ್ಲಿ ಹೇಳಬಾರ್ದು. ಹೇಳಿದರೆ ಏನಾಗುತ್ತೆ? ದೋಷ ಉಂಟಾಗುತ್ತೆ. ನಿಯಮಗಳ ಉಲ್ಲಂಘನೆ ಆದಾಗ ದೋಷ ಉಂಟಾಗುತ್ತೆ. ಯಾವ ದೋಷ ಉಂಟಾಗುತ್ತೆ? ಮೊದಲನೆಯ ತಾರ್ಕಿಕ ನಿರೂಪಣೆಯ ಮೊದಲನೆಯ ನಿಯಮವನ್ನು ಉಲ್ಲಂಘಿಸಿದಾಗ ಅತಿವ್ಯಾಪ್ತಿ ದೋಷ ಅಥವಾ ಅವ್ಯಾಪ್ತಿ ದೋಷಕ್ಕೆ ಗುರಿಯಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಏನು ಅತಿವ್ಯಾಪ್ತಿ ದೋಷ ಅಂದರೆ, ಮಾನವ ಎಂಬ ಪದವನ್ನು ನಾವು ಉದಾಹರಣೆಗೆ ತಗೊಂಡ್ರೆ, ಮಾನವ ಎನ್ನುವ ಪದವನ್ನು ನಾವು ನಿರೂಪಣೆ ಮಾಡೋದಾದರೆ ಅವನು ವಿಚಾರವಂತ ಅಂತ ಹೇಳ್ತೀವಿ. ಮಾನವ ವಿಚಾರಶೀಲ,
ವಿಚಾರವಂತ ಅಂತ ಹೇಳ್ತೀವಿ. ಈ ವಿಚಾರವಂತ ಎಂದು ನಿರೂಪಿಸಿದರೆ ಅದು ಸಮಂಜಸವಾದ, ಅದು ಸರಿಯಾಗುತ್ತೆ. ಮಾನವ ಪದವನ್ನು ಅವನು ವಿಚಾರವಂತ, ಬುದ್ಧಿವಂತ, ಆಲೋಚನೆ ಮಾಡ್ತಕ್ಕಂಥ ಶಕ್ತಿ ಉಳ್ಳವನು ಅಂತ ಹೇಳಿದರೆ ಅದು ಸರಿಯಾದ ನಿರೂಪಣೆ ಅಂತೇಳಿ ಅನಿಸ್ಕೊಳ್ಳುತ್ತೆ. ಇಲ್ಲಿ ಯಾಕೆಂದರೆ ಈ ವಿಚಾರಶೀಲತೆ ಎನ್ನುವುದು ಬುದ್ಧಿವಂತಿಕೆ ಅಥವಾ ಆಲೋಚನೆ ಮಾಡ್ತಕ್ಕಂಥ ಶಕ್ತಿ, ವಿಚಾರಶೀಲತೆ ಪ್ರತಿಯೊಬ್ಬ ಮಾನವನಲ್ಲಿ ಅವನಲ್ಲಿ ಆಜನ್ಮವಾಗಿ ಬಂದ್ಬಿಟ್ಟಿರುತ್ತೆ, ಜನ್ಮದಿಂದಲೇ ಬಂದ್ಬಿಟ್ಟಿರುತ್ತೆ ಆಲೋಚನೆ ಮಾಡುವ ಶಕ್ತಿ. ಹಾಗಾಗಿ ಅದು ಮಾನವನಲ್ಲಿರುವ ಸಾರ ಗುಣ ಅಂತ ಹೇಳ್ಬೋದು. ಮಾನವನ ವಿಶೇಷ ಗುಣ ವಿಚಾರ ಮಾಡುವ ಒಂದು ಶಕ್ತಿ. ಆದ್ದರಿಂದ ಮಾನವ ಅಂದರೆ ಅವನು ವಿಚಾರವಂತ ಅಂತ ಹೇಳ್ಬೋದು. ಅದನ್ನು ಬಿಟ್ಟು ನಾವು ಮಾನವ ಎನ್ನುವ ಪದಕ್ಕೆ ಮಾನವ ಒಬ್ಬ ಪ್ರಾಣಿ, ಅದು ಒಂದು ಪ್ರಾಣಿ ಅಂತ ಹೇಳಿದರೆ ಏನಾಗುತ್ತೆ, ಅದು ಅತಿ ವ್ಯಾಪ್ತಿ ದೋಷಕ್ಕೆ ಗುರಿಯಾಗುತ್ತೆ. ಅವನು ಪ್ರಾಣಿ ಅಂತ ಹೇಳಿದರೆ, ಪ್ರಾಣಿ ಅಂದರೆ ಮಾನವ ಮಾತ್ರ ಅಲ್ಲ, ಕೋಟ್ಯಾಂತರ ಪ್ರಾಣಿಗಳ ಜೀವಿಸೋದನ್ನು ನಾವು ನೋಡಿದ್ದೀವಿ. ಆ ಕೋಟ್ಯಾಂತರ ಪ್ರಾಣಿಗಳಲ್ಲಿ ಇನ್ನೂ ಒಬ್ಬ ಅಂತ ಹೇಳಿದಕ್ಕಾಗುತ್ತೆ ಇಲ್ಲಿ. ಏಕೆಂದರೆ ಇದು ಅತಿ ವ್ಯಾಪ್ತಿ ದೋಷಕ್ಕೆ ಗುರಿಯಾಗುತ್ತೆ. ಪ್ರಾಣಿತ್ವ ಮನುಷ್ಯನಿಗೆ ಅಷ್ಟೇ ಅಲ್ಲದೆ ಜಗತ್ತಿನ ಸಹಸ್ರ ಕೋಟಿ ಜೀವಿಗಳಿಗೂ ಅನ್ವಯವಾಗುತ್ತದೆ. ಪ್ರಾಣಿತ್ವ ಒಂದೇ ಸಾರ ಗುಣವಲ್ಲ, ಮನುಷ್ಯನ ಮಹತ್ವವಾದ ಗುಣವಲ್ಲ. ಈ ರೀತಿ ವ್ಯಾಖ್ಯಾನಿಸಿದಾಗ ಅದು ಅತಿ ವ್ಯಾಪ್ತಿ ದೋಷಕ್ಕೆ ಗುರಿಯಾಗುವುದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ಮಾನವ ಎನ್ನುವ ಪದಕ್ಕೆ ಅವನು ನಾಟಕ ಮಾಡ್ತಾನೆ, ನಾಟಕಕಾರ ಅಥವಾ ಅವನು ಸಂಗೀತಕಾರ, ಹೀಗೆ ಬೇರೆ ಪದಗಳನ್ನು ಸೇರಿಸಿ ಹೇಳುವುದಾದರೆ ಮಾನವ ಅಂದರೆ ಅವನು ಹಾಡುಗಾರ, ಚಿತ್ರಕಾರ ಅಂತ ಹೇಳಿದರೆ ಇದು ತಪ್ಪಾಗುತ್ತೆ. ಯಾಕೆಂದರೆ ಮಾನವ ಎಲ್ಲ ಮಾನವರು ಹಾಡು ಹೇಳಲ್ಲ. ಮಾನವ ಅಂದರೆ ಸಂಗೀತ ಪ್ರಿಯ ಅಂತ ಹೇಳ್ತೀವಿ. ಆದರೆ ಎಲ್ಲರಿಗೂ ಸಂಗೀತ ಪ್ರಿಯ ಆಗದೇ ಇರ್ಬೋದು, ಒಬ್ಬರಿಗೆ ನೃತ್ಯ ಪ್ರಿಯ ಆಗ್ಬೋದು. ಹಾಗಾಗಿ ಇಲ್ಲಿ ಮಾನವ ಎನ್ನುವ ಪದದ ಸಂಕುಚಿತಗೊಳಿಸಿದಂಗಾಗುತ್ತೆ. ಯಾವಾಗ ಮಾನವ ಅಂದರೆ ನಾಟಕಕಾರ ಅಂತನೋ, ಸಂಗೀತಗಾರ ಅಂತನೋ, ಅಥವಾ ಚಿತ್ರಕಲಾವಿದ ಅಂತನೋ ನಾವು ಹೇಳಿದಾಗ ಆ ಪದವನ್ನು ನಾವು ಅಷ್ಟಕ್ಕೆ ಸೀಮಿತಗೊಳಿಸಿದಂಗಾಗುತ್ತೆ. ಆಗ ಅತಿ ವ್ಯಾಪ್ತಿ ದೋಷಕ್ಕೆ ಗುರಿಯಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ಮೊದಲನೇ ನಿಯಮ. ಅಂದರೆ ಇಲ್ಲಿ ಪ್ರತಿಯೊಬ್ಬ ಮಾನವನಲ್ಲಿಯೂ ಇರಬಹುದಾದ ಸಾರ ಗುಣಗಳಲ್ಲ. ಯಾವುದು ಪ್ರಾಣಿತ್ವ ಅಥವಾ ಅವನು ಸಂಗೀತಗಾರ, ಚಿತ್ರಕಾರ ಅಂತ ಹೇಳಿದರೆ ಇದು ಪ್ರತಿಯೊಬ್ಬ ಮಾನವನಲ್ಲಿಯೂ ಇರಬಹುದಾದ ಪ್ರಮುಖವಾದ ಗುಣ ಅಲ್ಲ, ಸಾರ ಗುಣ ಅಲ್ಲ. ಈ ಗುಣಗಳು ಯಾರೋ ಕೆಲವರಲ್ಲಷ್ಟೇ ನಾವು ನೋಡ್ತೇವೆ, ಹೌದಾ? ಈ ಗುಣಗಳನ್ನು ಯಾರೋ ಕೆಲವರಲ್ಲಿ ಮಾತ್ರ ನೋಡ್ತಾ ಹೋಗ್ತೇವೆ. ಆದ್ದರಿಂದ ಇದು ಅವ್ಯಾಪ್ತಿ ಅಥವಾ ಸಂಕುಚಿತ ನಿರೂಪಣಾ ದೋಷಕ್ಕೆ ಗುರಿಯಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಸಂಕುಚಿತ ನಿರೂಪಣಾ ದೋಷ ಅಥವಾ ಅದಕ್ಕೆ ಮತ್ತೊಂದು ಹೆಸರು ಇಲ್ಲಿ ಅವ್ಯಾಪ್ತಿ ದೋಷ. ಅವ್ಯಾಪ್ತಿ ಪ್ರಾಣಿತ್ವ ಅಂತ ಹೇಳಿದ್ರೆ ಅದು ಅತಿ ವ್ಯಾಪ್ತಿ, ಅದನ್ನು ನಾವು ಹೆಚ್ಚು ವ್ಯಾಪ್ತಗೊಳಿಸಿ ಹೇಳಿದಂಗಾಗುತ್ತೆ. ಇಲ್ಲಿ ಅವನೊಬ್ಬ ಸಂಗೀತಗಾರ ಅಂದಾಗ ಮಾನವತೆಯನ್ನು ನಾವು ಸಂಕುಚಿತಗೊಳಿಸ್ತೇವೆ, ಅವ್ಯಾಪ್ತಗೊಳಿಸುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಇದು ಮೊದಲನೆಯ ನಿಯಮದ ಉಲ್ಲಂಘನೆಯನ್ನು ನಾವು ನೋಡ್ತೇವೆ. ಏನು ಮೊದಲನೇ ನಿಯಮ? ನಿರೂಪಣೆಯು ಯಾವಾಗಲೂ ಸಾರ ಗುಣಗಳನ್ನು ಮಾತ್ರ ಹೊಂದಿರಬೇಕು, ಸಾರ ಗುಣಗಳನ್ನು ಮಾತ್ರ ಹೇಳಬೇಕು. ಇನ್ನು ಎರಡನೆಯ ನಿಯಮ ಏನಪ್ಪ ಅಂದರೆ ನಿರೂಪಣೆಯು ಅಲಂಕಾರಿಕವಾಗಿರಬಾರದು. ಏನಾಗಿರಬಾರ್ದು? ಅಲಂಕಾರಿಕವಾಗಿರಬಾರದು. ಅಲಂಕಾರಿಕ ಪದಗಳನ್ನು ಅಂದರೆ ನಾವು ನಿರೂಪಣೆಯಲ್ಲಿ ಅಲಂಕಾರಿಕ ಪದಗಳನ್ನು ಬಳಸಿದರೆ ಆಗ ವ್ಯಾಖ್ಯೆಯು ಅಲಂಕಾರ ವ್ಯಾಖ್ಯೆಯ ದೋಷಕ್ಕೆ ಗುರಿಯಾಗುತ್ತದೆ. ವ್ಯಾಖ್ಯೆಯು ಅಲಂಕಾರ ನಿರೂಪಣೆಯ ದೋಷಕ್ಕೆ ಗುರಿಯಾಗುತ್ತೆ. ಅಲಂಕಾರಕ್ಕೆ ಅಥವಾ ನಾವಿಲ್ಲಿ ಉಪಮಾನ, ಉಪಮೇಯ ಅಂತ ನೋಡ್ತೀವಲ್ವಾ, ಇದು ಸಾಹಿತ್ಯದಲ್ಲಿ ಮಾತ್ರ ಇದಕ್ಕೆ ಸ್ಥಾನ ಇದೆ, ಪ್ರಮುಖ ಸ್ಥಾನ ಇದೆ. ಸಾಹಿತ್ಯದಲ್ಲಿ, ಕಾವ್ಯಗಳಲ್ಲಿ ನಾವೇನು ಮಾಡ್ತೀವಿ, ಹೆಚ್ಚು ಹೆಚ್ಚು ಹೋಲಿಕೆಗಳನ್ನು, ಉಪಮೆಗಳನ್ನು, ಉಪಮಾನಗಳನ್ನು, ಅಲಂಕಾರಗಳನ್ನು ಬಳಸ್ತಾ ಹೋಗ್ತೀವಿ. ಇದು ಸಾಹಿತ್ಯಕ್ಕೆ ಹೆಚ್ಚು ಸೂಕ್ತವಾದದ್ದು. ಸಾಹಿತ್ಯದಲ್ಲಿ ಈ ಅಲಂಕಾರ, ಉಪಮೇಯ, ಉಪಮಾನಗಳಿಗೆ ಸ್ಥಾನವಿದೆಯೇ ಹೊರತು ತರ್ಕಶಾಸ್ತ್ರದಲ್ಲಿಲ್ಲ. ತರ್ಕದಲ್ಲಿ ವಾಸ್ತವಿಕ ಸತ್ಯಕ್ಕೆ ನಾವು ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತೇವೆ ಹೊರತು ಅಲಂಕಾರಗಳನ್ನು
ವರ್ಣನೆಗಳನ್ನು ಮಾಡೋದಾಗಲಿ, ವರ್ಣನೆಗಳನ್ನು ಮಾಡೋದಾಗಲಿ, ಅಥವಾ ಅದರ ರಮಣೀಯ ಗುಣಗಳನ್ನು, ರಮಣೀಯತೆಯನ್ನು ಹೇಳೋದಾಗಲಿ ಇಲ್ಲಿ ಸಲ್ಲದು. ಅದು ಸಾಧ್ಯ ಇಲ್ಲ. ತರ್ಕಶಾಸ್ತ್ರದಲ್ಲಿ ಇಲ್ಲಿ ಅಲಂಕಾರಗಳಿಗಾಗಲಿ ಉಪಮೆಗಳಿಗಾಗಲಿ ಸ್ಥಾನ ಇಲ್ಲ. ಇಲ್ಲಿ ಯಾಕೆ ಇಲ್ಲ ಅಂದರೆ, ನಾವು ವಿಜ್ಞಾನದಲ್ಲಿ ಅಥವಾ ತರ್ಕಶಾಸ್ತ್ರದಲ್ಲಿ ಅಲಂಕಾರಗಳನ್ನು ಬಳಸಿದಾಗ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚು. ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಾಗುತ್ತೆ. ಏನು ಅನಾನುಕೂಲ, ಏನು ತೊಂದರೆ ಆಗುತ್ತೆ ಅಂತ ಹೇಳಿದರೆ, ಅಲಂಕಾರಿಕತೆ ಅಂದರೆ ವರ್ಣನೆಗಳು ಅಥವಾ ಅದು ರಮಣೀಯತೆಯನ್ನು ನಾವು ವರ್ಣಿಸೋದು ಕಾವ್ಯಕ್ಕೆ ಮಾತ್ರ ಸೂಕ್ತ. ಯಾಕೆ ಇಲ್ಲಿ ಸರಿಯಲ್ಲ? ತರ್ಕಶಾಸ್ತ್ರದಲ್ಲಿ ಯಾಕೆ ನಾವು ವರ್ಣನೆಗಳಿಗೆ, ಅದರ ರಮಣೀಯ, ಅದರ ಅಲಂಕಾರಿಕ ಪದಗಳಿಗೆ ಹೆಚ್ಚಿನ ಮಹತ್ವವನ್ನು ಕೊಡಬಾರ್ದು? ಕೊಟ್ಟರೆ ಏನಾಗುತ್ತೆ? ತಪ್ಪಾಗುತ್ತೆ. ಯಾವ ರೀತಿ ತಪ್ಪಾಗುತ್ತೆ ಅಂದರೆ, ಅಲಂಕಾರಿಕತೆ ವಸ್ತು ವಿಷಯಗಳ ವಾಸ್ತವಿಕವಾದ ನೈಜ ಸ್ವರೂಪವನ್ನು ಮರೆಮಾಡಿ ಕಲ್ಪನೆ ಮತ್ತು ಭ್ರಮೆಯನ್ನು ಉಂಟು ಮಾಡುತ್ತದೆ. ಅಲ್ಲಿ ಕವಿಗಳಿಗೆ ಕಲ್ಪನೆಗಳು ಬೇಕು, ಸಾಹಿತ್ಯದಲ್ಲಿ ವರ್ಣನೆಗಳು, ಕಲ್ಪನೆಗಳು ಬೇಕು. ಆದರೆ ತರ್ಕಶಾಸ್ತ್ರದಲ್ಲಿ ಅದರ ಅಗತ್ಯ ಇಲ್ಲ. ಯಾಕೆ ಅಂದರೆ, ಅದು ವಾಸ್ತವಿಕತೆಯನ್ನು ಮರೆಮಾಡಿ ಕಲ್ಪನೆ ಮತ್ತು ಭ್ರಮೆಯನ್ನು ಉಂಟು ಮಾಡುತ್ತದೆ. ಅಂದರೆ ತಾರ್ಕಿಕ ನಿರೂಪಣೆಯು ದೋಷಕ್ಕೆ ಗುರಿಯಾಗುತ್ತದೆ. ತಾರ್ಕಿಕ ನಿರೂಪಣೆಯು ವಾಸ್ತವಿಕ ಸತ್ಯಕ್ಕೆ ಪ್ರಾಧಾನ್ಯತೆ ಕೊಡುವುದರಿಂದ ನಿರೂಪಣೆಯು ಅಲಂಕಾರಗಳನ್ನಾಗಲಿ ಉಪಮೆಗಳನ್ನಾಗಲಿ ಒಳಗೊಂಡಿರಬಾರದು, ವರ್ಣನೆಗಳನ್ನು ಒಳಗೊಂಡಿರಬಾರದು. ಉದಾಹರಣೆಗೆ, ಒಂಟೆ ಮರಳುಗಾಡಿನ ಹಡಗು. ಈ ವರ್ಣನೆಯಲ್ಲಿ ನೀರಿನಲ್ಲಿ ಚಲಿಸಲು ಒಂಟೆ, ಅಂದರೆ ಇಲ್ಲಿ ಹಡಗು, ನೀರಿನಲ್ಲಿ ಚಲಿಸಲು ಹಡಗು ಉಪಯುಕ್ತವಾದಂತೆ ಮರಳಿನಲ್ಲಿ ಚಲಿಸಲು ಒಂಟೆ ಉಪಯುಕ್ತ ಎನ್ನುವುದನ್ನು ಅಲಂಕಾರಿಕವಾಗಿ ತಿಳಿಸಲಾಗಿದೆ. ಇಂತಹ ನಿರೂಪಣೆಗಳಿಗೆ ಅಲಂಕಾರಿಕ ನಿರೂಪಣಾ ದೋಷ ಅಂತ ಹೇಳ್ತಾರೆ. ಇನ್ನು ಬೇರೆ ಉದಾಹರಣೆ ಹೇಳಿದ್ರೆ, ಮಾನವ ಸೃಷ್ಟಿಯ ಕಿರೀಟ ಅಂತ ಹೇಳ್ತಾರೆ. ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಎಲ್ಲರೂ ಸಮಾನರು. ಮಾನವ ಮಾತ್ರ ಶ್ರೇಷ್ಠ, ಉಳಿದ ಪ್ರಾಣಿಗಳು ಕನಿಷ್ಠ ಅಂತ ಹೇಳೋ ಹಂಗಿಲ್ಲ. ಇಲ್ಲಿ ಒಂದು ಜೀವ ಸರಪಳಿಯಲ್ಲಿ ಒಂದನ್ನೊಂದು ಆಶ್ರಯಿಸಿಕೊಂಡು ಬದುಕ್ತಾ ಇರೋದನ್ನು ನಾವು ನೋಡ್ತೇವೆ. ಪ್ರಕೃತಿಯಲ್ಲಿ, ನಿಸರ್ಗದಲ್ಲಿ ಮಾನವ ಸೃಷ್ಟಿಯ ಕಿರೀಟ ಅಂತ ಮಾನವನನ್ನು ಮಾತ್ರ ಮೇಲ್ನೋಟಕ್ಕೆ ಆ ವಾಕ್ಯವನ್ನು ನಾವು ಗಮನಿಸಿದಾಗ ಅದು ಸರಿ ಅನಿಸುತ್ತೆ, ಆದರೆ ಅದು ದೋಷಪೂರ್ಣವಾಗಿದೆ. ಅಲಂಕಾರಿಕ ಲಕ್ಷಣ ನಿರೂಪಣಾ ದೋಷಕ್ಕೆ ಗುರಿಯಾಗಿದೆ. ಹಾಗೆಯೇ ನಾವಿಲ್ಲಿ ಮಾನವರಾರು ಸಮಾನರಲ್ಲ, ಏಕೆಂದರೆ ಅವರ ಕೈ ಬೆರಳುಗಳು ಸಮಾನವಾಗಿಲ್ಲ ಅಂತ ಹೇಳಿದರೂ ಸಹ ದೋಷ ಉಂಟಾಗುತ್ತೆ. ಮಾನವನ ಸಮಾನತೆಯನ್ನು ಕೈ ಬೆರಳುಗಳ ದೃಷ್ಟಿಯಿಂದ ಅಳತೆ ಮಾಡುವುದು ತಪ್ಪು. ಹೌದಾ? ಮಾನವರೆಲ್ಲರೂ ಸಮಾನರೇ. ಅದಕ್ಕೆ ನಾವು ಕೈ ಬೆರಳುಗಳ ಹೋಲಿಕೆಯನ್ನು ಕೊಟ್ಟರೆ ಅದು ದೋಷ ಆಗುತ್ತೆ. ಹಾಗೆಯೇ ನಮ್ಮ ದೇಹಕ್ಕೆ ಹೃದಯ ಕೇಂದ್ರವಿದ್ದ ಹಾಗೆ ದೇಶಕ್ಕೆ ನಗರ ಕೇಂದ್ರ. ನಮ್ಮ ದೇಹಕ್ಕೆ ಹೃದಯ ಕೇಂದ್ರವಿದ್ದ ಹಾಗೆ ನಮ್ಮ ದೇಶಕ್ಕೆ ನಗರ ಕೇಂದ್ರವಿರುತ್ತದೆ ಅಂತ ಹೇಳಿದರೆ, ಇದು ಮೇಲ್ನೋಟಕ್ಕೆ ಹೌದು ಈ ವಾಕ್ಯ ಸರಿಯಾಗಿದೆಯಲ್ಲ ಅಂತ ಅನಿಸುತ್ತೆ. ಆದರೆ ವಾಸ್ತವವಾಗಿ, ತಾರ್ಕಿಕವಾಗಿ ನಾವು ಆಲೋಚನೆ ಮಾಡಿದಾಗ ಇದು ತಪ್ಪಾಗುತ್ತೆ. ದೇಶದ ಪ್ರಗತಿ ಕೇವಲ ನಗರಗಳಿಂದ ಮಾತ್ರ ಸಾಧ್ಯ ಇಲ್ಲ. ಪ್ರತಿಯೊಂದು ಗ್ರಾಮವೂ ಮುಂದುವರೆದರೆ ಮಾತ್ರ ದೇಶ ಅಭ್ಯುದಯ ಆಗಲಿಕ್ಕೆ ಸಾಧ್ಯ. ಮೇಲ್ನೋಟಕ್ಕೆ ಇದು ಸರಿ ಅನಿಸುತ್ತೆ. ನಗರ ಮಾತ್ರ ಕೇಂದ್ರನ ಒಂದು ದೇಶಕ್ಕೆ? ಖಂಡಿತ ಇಲ್ಲ. ಪ್ರತಿಯೊಂದು ಗ್ರಾಮ, ಪ್ರತಿಯೊಂದು ಪಟ್ಟಣ ಸಹ ಇಲ್ಲಿ ಮುಖ್ಯ ಆಗುತ್ತೆ. ಇದನ್ನು ನಾವು ಅಲಂಕಾರಿಕ ಲಕ್ಷಣ ನಿರೂಪಣಾ ದೋಷ. ಎರಡನೇ ನಿಯಮ, ನಿರೂಪಣೆಯು ಅಲಂಕಾರಿಕವಾಗಿರಬಾರದು. ನಿರೂಪಣೆಯು ಅಲಂಕಾರಿಕವಾಗಿರಬಾರದು. ಅಲಂಕಾರಿಕತೆ ಇದ್ದರೆ ಏನಾಗುತ್ತೆ? ದೋಷ ಉಂಟಾಗುತ್ತೆ. ಯಾವ್ದು ದೋಷ ಅಂದರೆ ಅಲಂಕಾರಿಕ ನಿರೂಪಣಾ ದೋಷ ಉಂಟಾಗುತ್ತೆ. ಇನ್ನು ಮೂರನೇ ನಿಯಮ ಏನಿದೆ, ವ್ಯಾಖ್ಯೆಯಲ್ಲಿ ಅಸ್ಪಷ್ಟತೆ ಮತ್ತು ಕ್ಲಿಷ್ಟ ಪದಗಳು ಇರಬಾರದು. ಪದಗಳು ಯಾವಾಗಲೂ ಸರಳವಾಗಿ, ಸ್ಪಷ್ಟವಾಗಿ ನಿರೂಪಿಸುವಂತೆ ಇರಬೇಕು. ತಾರ್ಕಿಕ ವಾಕ್ಯದಲ್ಲಿ ಬರುವ ಪದಗಳು ಸ್ಪಷ್ಟವಾದ, ಖಚಿತವಾದ, ನಿರ್ದಿಷ್ಟವಾದ ಅರ್ಥಗಳನ್ನು ಕೊಡುವಂತೆ ಇರಬೇಕು. ಇಲ್ಲಿ ಅಸ್ಪಷ್ಟವಾಗಿರಬಾರ್ದು. ನಾವು ತಾರ್ಕಿಕ ನಿರೂಪಣೆ
ಅದನ್ನು ಬಿಟ್ಟು ನಾವು ಆ ವ್ಯಾಖ್ಯೆಯಲ್ಲಿಯೇ ನಿರೂಪಣೆಯಲ್ಲಿಯೇ ಅರ್ಥ ಆಗದೇ ಇರುವ ಪದಗಳನ್ನು, ಕ್ಲಿಷ್ಟವಾದ, ಅಸಂಬದ್ಧವಾದ, ಅಸ್ಪಷ್ಟವಾದ ಪದಗಳನ್ನು ಬಳಸಿದಾಗ ತಾರ್ಕಿಕ ನಿರೂಪಣೆಯು ದೋಷಕ್ಕೆ ಗುರಿಯಾಗಿದೆ. ಉದಾಹರಣೆ ಹೇಳುವುದಾದ್ರೆ, ಅಂದರೆ ಇಲ್ಲಿ ನಿರೂಪಣೆಯು ಅಸ್ಪಷ್ಟವಾಗಿರಬಾರದು. ನಿರೂಪಣೆಯು ಆಯಾ ವಿಷಯಗಳನ್ನು ಸೂಚಿಸುವ ಪದಗಳ ಅರ್ಥವನ್ನು, ಅದರ ಗಡಿಯನ್ನು ಸ್ಪಷ್ಟಪಡಿಸಬೇಕು. ಅದು ತನಗೆ ತಾನೇ ಅಸ್ಪಷ್ಟವಾಗಿದ್ದರೆ ನಿರೂಪಣೆಯು ದೋಷಕ್ಕೆ ಗುರಿಯಾಗುತ್ತದೆ. ಇಲ್ಲಿ ಅದು ಸ್ಪಷ್ಟವಾಗಿರಬೇಕು. ಆ ಪದದ ಅರ್ಥವನ್ನು, ಅದರ ಗಡಿಯನ್ನು, ಅದರ ಎಲ್ಲೆಯನ್ನು, ವ್ಯಾಪ್ತಿಯನ್ನು ಸರಿಯಾಗಿ ಹೇಳಬೇಕು. ಇಲ್ಲದೇ ಇದ್ದರೆ ಏನಾಗುತ್ತೆ, ಅದು ಅಸ್ಪಷ್ಟ ನಿರೂಪಣಾ ದೋಷಕ್ಕೆ ಗುರಿಯಾಗುತ್ತದೆ. ಇಂತಹ ಅಂದರೆ ಇಲ್ಲಿ ಅಂದರೆ ವ್ಯಾಖ್ಯೆಯಲ್ಲಿ ಅಸ್ಪಷ್ಟ ಮತ್ತು ಕ್ಲಿಷ್ಟ ತರ್ಕ ಪದಗಳನ್ನು ಒಳಗೊಂಡಿರಬಾರದು. ಅದರಿಂದ ಏನಾಗುತ್ತೆ, ವ್ಯಾಖ್ಯೆಯು ಕಠಿಣ ಪದಗಳನ್ನು ಒಳಗೊಂಡಿದ್ದರೆ ಆ ವ್ಯಾಖ್ಯೆ ಕ್ಲಿಷ್ಟ ವ್ಯಾಖ್ಯೆಯ ನಿರೂಪಣಾ ದೋಷಕ್ಕೆ ಗುರಿಯಾಗುತ್ತೆ ಅಂತ ಹೇಳಿ. ಈ ಉದಾಹರಣೆಗೆ ಅಂದರೆ ಸರಳವಾಗಿರಬೇಕು, ಸ್ಪಷ್ಟವಾಗಿರಬೇಕು, ನಿಖರವಾಗಿರಬೇಕು. ಯಾವುದು ವಾಕ್ಯಗಳು, ಪದಗಳು ಅಲ್ಲಿ ಸರಿಯಾಗಿರ್ಬೇಕಾಗುತ್ತೆ. ಇಲ್ಲಿ ಉದಾಹರಣೆ ಹೇಳುವುದಾದರೆ, ಕಲ್ಪವೃಕ್ಷ ಅಂತ ಒಂದು ಪದ ಹೇಳ್ತೀವಿ. ಕಲ್ಪವೃಕ್ಷ ಎನ್ನುವ ಪದವನ್ನು ನೀವು ಏನಂತ ಹೇಳ್ತೀರಾ? ಕಲ್ಪವೃಕ್ಷ ಅಂದರೆ ಏನು ಅಂತ ಕೇಳಿದರೆ, ಅದೊಂಥರ ಮರ, ಅದೊಂದು ಮರ ಅಂತ ಹೇಳಿದರೆ ಅದು ಸ್ಪಷ್ಟವಾದ ನಿರೂಪಣೆ ಅಲ್ಲ. ಕಲ್ಪವೃಕ್ಷ ಅನ್ನೋದು ತೆಂಗಿನ ಮರಕ್ಕೆ ಕಲ್ಪವೃಕ್ಷ ಅಂತ ಹೇಳ್ತಾರೆ. ಅದರಲ್ಲಿ ಆ ವೃಕ್ಷದಲ್ಲಿರ್ತಕ್ಕಂಥ ಪ್ರತಿಯೊಂದು ಭಾಗವೂ ಸಹ ಉಪಯುಕ್ತವಾದದ್ದು ಅಂತೇಳಿ ಅದನ್ನು ವಿವರಣೆಯನ್ನು ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ಅದೊಂಥರ ಮರ ಅಂತ ಹೇಳಿದ್ರೆ ಅದು ಅಸ್ಪಷ್ಟ ವಿವರಣೆ. ಕಾಮಧೇನು ಅಂದರೆ ಏನು? ಕಾಮಧೇನು ಅಂದರೆ ಹಸುವಿಗೆ ಕಾಮಧೇನು ಅಂತ ಹೇಳ್ತಾರೆ. ಹಸು ಪೂಜಿಸಲ್ಪಡುತ್ತದೆ, ಅದನ್ನು ಗೋಮಾತೆ ಅಂತ ಹೇಳ್ತಾರೆ. ಗೋ ಸಂಪತ್ತು ಸಕಲ ಸಂಪತ್ತು ಅಂತ ಹೇಳ್ತಾರೆ. ಹೀಗೆ ಗೋವಿನ ಬಗ್ಗೆ, ಹಸುವಿನ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ನಾವು ಹೇಳಬೇಕಾಗುತ್ತೆ. ಅದನ್ನು ಬಿಟ್ಟು ಹಸು ಅಂದರೆ ಅದೊಂದು ಪ್ರಾಣಿ ಅಂತ ಹೇಳಿದ್ರೆ, ಕಾಮಧೇನು ಅಂದರೆ ಅದೊಂದು ಪ್ರಾಣಿ ಅಂತ ಹೇಳಿದರೆ ಅದು ಅಸ್ಪಷ್ಟವಾದ ನಿರೂಪಣೆ ಆಗುತ್ತೆ. ಕಾಮಧೇನು ಅಂದರೆ ಪೂಜಿಸಲ್ಪಡುವ ಪ್ರಾಣಿ, ಅದರಿಂದ ಬರ್ತಕ್ಕಂಥ ಹಾಲು ಅತ್ಯಂತ ಆರೋಗ್ಯಪೂರ್ಣವಾದದ್ದು. ಹಾಲಿನಿಂದ ಮೊಸರು, ತುಪ್ಪ, ಬೆಣ್ಣೆ ಎಲ್ಲ ಸಿಗುತ್ತೆ ನಮಗೆ. ಹೀಗೆ ಅದರ ವಿವರಗಳನ್ನು ನಾವು, ನಿಮ್ಗೆ ಅದು ಪದ್ಯನೇ ಇದೆ, ಇಟ್ಟರೆ ಸಗಣಿಯಾದೆ, ತಟ್ಟಿದರೆ ಕುರುಳಾದೆ, ನೀನಾರಿಗಾದವು, ಎಲೆಮಾನವ ಅನ್ನುವ ಒಂದು ಪದ್ಯವನ್ನು ನಾವು ಕಲ್ತೀವಿ. ಹೀಗೆ ಅದರ ಸಮಗ್ರವಾದ ವಿವರಣೆಯನ್ನು ನಾವು ಕೊಡಬೇಕೇ ಹೊರತು ಅದೊಂದು ಪ್ರಾಣಿ ಅಂತ ಹೇಳಿದ್ರೆ ಅಲ್ಲಿ ಅಸ್ಪಷ್ಟ ನಿರೂಪಣಾ ದೋಷಕ್ಕೆ ಗುರಿಯಾಗುವುದನ್ನು ನೋಡ್ತೇವೆ ವಿದ್ಯಾರ್ಥಿಗಳೇ. ಇನ್ನು ನಾಲ್ಕನೇದು, ಮೂರನೇದಾಯ್ತಲ್ಲ, ವ್ಯಾಖ್ಯೆಯಲ್ಲಿ ಅಸ್ಪಷ್ಟವಾದ ಮತ್ತು ಕ್ಲಿಷ್ಟವಾದ ಪದಗಳನ್ನು ನಾವು ಬಳಸಬಾರದು. ನಾಲ್ಕನೆಯ ನಿರೂಪಣೆಯ ನಿಯಮ ಏನಪ್ಪ ಅಂತ ಹೇಳಿದ್ರೆ, ದ್ವಂದ್ವಾರ್ಥ ಉಳ್ಳದ್ದಾಗಿರಬಾರದು. ಏನು? ನಿರೂಪಣೆಯು ಅಥವಾ ವ್ಯಾಖ್ಯೆಯು ದ್ವಂದ್ವಾರ್ಥ ಉಳ್ಳದ್ದಾಗಿರಬಾರದು. ದ್ವಂದ್ವಾರ್ಥ, ಎರಡು ಅರ್ಥವುಳ್ಳ ಪದಗಳನ್ನು ಅಥವಾ ನಾನಾರ್ಥ ಬರುವ ಪದಗಳನ್ನು ತರ್ಕವಾಕ್ಯಗಳಲ್ಲಿ ನಾವು ಬಳಸಬಾರದು. ಅದೇನಿದ್ರು ಭಾಷಾಶಾಸ್ತ್ರದಲ್ಲಿ, ಭಾಷೆಯಲ್ಲಿ ನೀವು ನೋಡ್ತೀರ, ಹೌದಾ? ಆದರೆ ತರ್ಕಶಾಸ್ತ್ರದಲ್ಲಿ, ತರ್ಕವಾಕ್ಯದಲ್ಲಿ ಬರುವ ಪದಗಳು ಯಾವಾಗಲೂ ಒಂದೇ ಅರ್ಥದಿಂದ ಕೂಡಿರಬೇಕು. ದ್ವಂದ್ವಾರ್ಥ ಉಳ್ಳ ಪದಗಳನ್ನು ಒಳಗೊಂಡಿರಬಾರದು. ದ್ವಂದ್ವಾರ್ಥ ಉಳ್ಳ ಪದಗಳನ್ನು ಒಳಗೊಂಡಿರಬಾರದು. ಯಾಕೆಂದರೆ ಇಲ್ಲಿ ಈ ಲಕ್ಷಣ ನಿರೂಪಣೆಯು ದ್ವಂದ್ವಾರ್ಥ ಉಳ್ಳದ್ದಾಗಿರಬಾರದು. ನಿರೂಪಣೆಯಲ್ಲಿ ನಾವು ದ್ವಂದ್ವಾರ್ಥಗಳಿರುವ ಪದಗಳನ್ನು ಬಳಸಿದಾಗ ಸಂದಿಗ್ಧತೆ ಉಂಟಾಗುತ್ತದೆ. ಸಂದಿಗ್ಧತೆ ಅಂದರೆ ಕ್ಲಿಷ್ಟತೆ. ಸಂದಿಗ್ಧ ಅಂದರೆ ಏನು? ಯಾವ್ದು ಸರಿ ಯಾವ್ದು ತಪ್ಪು ಅಂತ ಹೇಳೋಕ್ಕಾಗದೇ ಇರತಕ್ಕಂಥ ಒಂದು ಸಂಕೀರ್ಣ ಸ್ಥಿತಿ ಸಂದಿಗ್ಧ. ದ್ವಂದ್ವಾರ್ಥ ಬರುವ ಪದವನ್ನು ನಾವು ಬಳಸಿದರೆ ತಾರ್ಕಿಕ ನಿರೂಪಣೆಯಲ್ಲಿ ಒಂದು ರೀತಿ ಸಂದಿಗ್ಧತೆ ಉಂಟಾಗುತ್ತೆ. ಅದರಿಂದ ಏನಾಗುತ್ತೆ? ದೋಷ ಉಂಟಾಗುತ್ತೆ. ತಾರ್ಕಿಕ ನಿರೂಪಣಾ ದೋಷ ಉಂಟಾಗುತ್ತೆ. ಉದಾಹರಣೆಗೆ ಷಟ್ಪದಿ. ಷಟ್ಪದಿ ಎನ್ನುವ ಪದ ಷಟ್ಪದಿ ಎನ್ನುವ ಪದವನ್ನು ನಾವು
ಅಂದರೆ ಷಟ್ಪದಿ ಅಂತ ಹೇಳಿದ್ರೆ ನಾವಿಲ್ಲಿ 6 ಸಾಲುಗಳುಳ್ಳ ಪದ್ಯವನ್ನು ಸಹ ನಾವು ಷಟ್ಪದಿ ಅಂತ ಹೇಳ್ತೀವಿ. ಇಲ್ಲಿ ಷಟ್ಪದಿ ಎಂದರೆ 6 ಸಾಲುಗಳುಳ್ಳ ಪದ್ಯ, ಹೌದಾ? ಷಟ್ಪದಿ ಬ್ರಹ್ಮ ಅಂತ ರಾಘವಾಂಕ ಹರಿಹರ ಅಥವಾ ನೀವು ಲಕ್ಷ್ಮೀಶನ ಜೈಮಿನಿ ಭಾರತ ಷಟ್ಪದಿಗಳನ್ನು ಉಳ್ಳಂತಹ ಕಾವ್ಯ ಆಗುತ್ತೆ. ಹೀಗೆ ಹಿಂದೆ ಕಾವ್ಯಗಳೆಲ್ಲ 6 ಸಾಲುಗಳುಳ್ಳ ಪದ್ಯಗಳನ್ನು ಷಟ್ಪದಿ ಉಳ್ಳಂಥದ್ದನ್ನು ನಾವು ನೋಡ್ತೇವೆ, ಹೌದಾ? ಹಾಗಾಗಿ ಇಲ್ಲಿ ಷಟ್ಪದಿ ಎಂದರೆ 6 ಸಾಲುಗಳುಳ್ಳ ಪದ್ಯ ಅಂತಲೂ ಆಗುತ್ತೆ. 6 ಪಾದಗಳನ್ನು ಒಳಗೊಂಡಿರುವ ಕೀಟ, ಭ್ರಮರ, ಜಿರ್ಲೆನೋ ಅಥವಾ ಇನ್ಯಾವುದು ಭ್ರಮರನೋ ದುಂಬಿನೋ ನಾವು ನೋಡಿದರೆ ಏನಾಗುತ್ತೆ, ಅದು 6 ಪಾದಗಳನ್ನು ಉಳ್ಳಂತಹ 6 ಕಾಲುಗಳಿರುವುದನ್ನು ನಾವು ಕೆಲವು ಕೀಟಗಳನ್ನು ನೋಡ್ತಾ ಹೋಗ್ತೇವೆ. ಹಾಗಾಗಿ ಷಟ್ಪದಿ ಎಂದರೆ 6 ಸಾಲುಗಳುಳ್ಳ ಪಾದಗಳನ್ನು, ಪದ್ಯನೂ ಆಗುತ್ತೆ, 6 ಸಾಲುಗಳುಳ್ಳ ಪದ್ಯ ಅಂತಲೂ ಆಗುತ್ತೆ, ಮತ್ತು 6 ಪಾದಗಳನ್ನು ಉಳ್ಳಂತಹ ಕೀಟ ಅಥವಾ ಭ್ರಮರ, ದುಂಬಿ ಅಂತ ಸಹ ಹೇಳ್ತೀವಿ. ಭ್ರಮರ ಅಥವಾ ದುಂಬಿಗೆ 6 ಕಾಲುಗಳಿರುವುದನ್ನು ನಾವು ನೋಡ್ತಾ ಹೋಗ್ತೇವೆ. ಅಂದರೆ ಇಲ್ಲಿ 2 ದ್ವಂದ್ವಾರ್ಥಗಳಲ್ಲಿ ಅರ್ಥ ಮಾಡಿಕೊಳ್ಳಬೇಕಾಗುತ್ತೆ. ಆದ್ದರಿಂದ ಹೀಗಾದಾಗ ದ್ವಂದ್ವಾರ್ಥ ನಿರೂಪಣಾ ದೋಷ ಉಂಟಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, 4ನೆಯ ನಿರೂಪಣೆಯ ನಿಯಮ ಏನು? ನಿರೂಪಣೆಯು ದ್ವಂದ್ವಾರ್ಥ ಪದ ಉಳ್ಳದ್ದಾಗಿರಬಾರದು, ದ್ವಂದ್ವಾರ್ಥ ಪದವನ್ನು ಒಳಗೊಂಡಿರಬಾರದು. ಉದಾಹರಣೆಗೆ ಷಟ್ಪದಿ ಎಂದರೆ 6 ಪಾದಗಳನ್ನು ಉಳ್ಳದ್ದು. ಈ ನಿರೂಪಣೆಯನ್ನು 6 ಸಾಲುಗಳುಳ್ಳ ಪದ್ಯ ಮತ್ತು 6 ಕಾಲುಗಳುಳ್ಳಂತಹ ಕೀಟ, ದುಂಬಿ ಅಥವಾ ಭ್ರಮರ ಅಂತ ಹೇಳ್ಬಿಟ್ಟು ಈ 2 ದ್ವಂದ್ವಾರ್ಥಗಳನ್ನು ನಾವು ಮಾಡಿಕೊಳ್ಳುವಂತಹ ಪ್ರಸಂಗ ಬರುತ್ತೆ, ಅಂತಹ ಸನ್ನಿವೇಶ ಬರುತ್ತೆ. ಆದ್ದರಿಂದ ಅದು ಒಂದು ಕೀಟನೋ ಅಥವಾ ಒಂದು ಕಾವ್ಯನೋ ಅದು ನಮ್ಗೆ ಅರ್ಥ ಆಗಲ್ಲ, ಅದು ಒಂದು ದುಂಬಿನೋ ಏನದು ಅಂತೇಳಿ. ಹಾಗಾಗಿ ಈಗಾದಾಗ ಏನಾಗುತ್ತೆ, ದ್ವಂದ್ವಾರ್ಥ ನಿರೂಪಣ ದೋಷ ಉಂಟಾಗುವುದನ್ನು ನಾವು ನೋಡ್ತೇವೆ. ವಿದ್ಯಾರ್ಥಿಗಳೇ, ಇದು 4ನೆಯ ನಿಯಮ. ಇನ್ನು ನಿರೂಪಣೆಯು ಅಥವಾ ವ್ಯಾಖ್ಯೆಯು ಪರ್ಯಾಯ ಪದಗಳನ್ನು ಹೊಂದಿರಬಾರದು. ಏನು? ಪರ್ಯಾಯ ಪದಗಳನ್ನು ಹೊಂದಿರು. ಪರ್ಯಾಯ ಅಂದರೆ ಅಥವಾ, ಇಲ್ಲವೇ ಅಂತ ಹೇಳ್ತೀವಲ್ಲ, ಆಲ್ಟರ್ನೇಟಿವ್ಸ್, ಹೌದಾ? ಅಥವಾ ಇಲ್ಲವೇ ಅಂತ ಹೇಳ್ತೀವಿ. ಪದವ 2 ಇರುತ್ತೆ, ಅದು ಅಥವಾ ಇದು 2 ಇರುತ್ತಲ್ವ. ಪರ್ಯಾಯ ಪದಗಳನ್ನು ಹೊಂದಿರಬಾರದು. ನಿರೂಪಣೆಯಲ್ಲಿ ಪರ್ಯಾಯ ಪದಗಳನ್ನು ಅಥವಾ ನಾವಿಲ್ಲಿ ವ್ಯಾಖ್ಯೆಯು ಪರ್ಯಾಯ ಪದಗಳನ್ನು ಒಳಗೊಂಡಿರಬಾರದು. ಪರ್ಯಾಯ ಅಥವಾ ಸಮಾನಾಂತರ ಪದಗಳನ್ನು ಬಳಸಬಾರದು. ಪರ್ಯಾಯ ಪದಗಳನ್ನು ಒಳಗೊಂಡರೆ ಅದು ಪರ್ಯಾಯ ನಿರೂಪಣಾ ದೋಷಕ್ಕೆ ಗುರಿಯಾಗುತ್ತದೆ. ಅಂತ ವಾಕ್ಯ, ಅಂತ ಪದಗಳೇನಾಗುತ್ತೆ, ಪರ್ಯಾಯ ನಿರೂಪಣಾ ದೋಷಕ್ಕೆ. 5ನೇ ವ್ಯಾಖ್ಯೆ ಏನು? ನಿರೂಪಣೆಯು ಪರ್ಯಾಯ ಪದಗಳನ್ನು ಹೊಂದಿರಬಾರದು. ಉದಾಹರಣೆಗೆ ಇಲ್ಲಿ ಮಾನವತೆ ಎಂದರೆ ಮಾನವೀಯತೆ ಇರುವವನು, ಅಥವಾ ನ್ಯಾಯಾಧೀಶ ಎಂದರೆ ನ್ಯಾಯಾಲಯದ ಕಲಾಪಗಳನ್ನು ನಡೆಸುವವನು. ಆನೆ ಎಂದರೆ ಕರಿ ಎಂದರೆ ಆನೆ. ಶ್ವಾನ ಎಂದರೆ ನಾಯಿ ಎಂದರೆ ಶ್ವಾನ. ದ್ವಂದ್ವಾರ್ಥ. ಇಲ್ಲಿ ನಾವದನ್ನು ತಾರ್ಕಿಕ ವಾಕ್ಯಗಳ ರಚನೆಯಲ್ಲಿ ಅಪ್ಪಂದಿರೆಲ್ಲ ಗಂಡಸರು ಅಥವಾ ಬ್ಯಾಚುಲರ್ ಈಸ್ ಅನ್ಮ್ಯಾರಿಡ್ ಅಂತ ಹೇಳ್ತಾರೆ. ಅವನು ಬ್ರಹ್ಮಚಾರಿ, ಆದ್ದರಿಂದ ಅವನು ಅವಿವಾಹಿತ. ಅವನು ಬ್ರಹ್ಮಚಾರಿ ಅಂದರೂ ಒಂದೇ, ಅವಿವಾಹಿತ ಅಂದರೂ ಒಂದೇ. ಅಥವಾ ಇನ್ನೊಂದು ಉದಾಹರಣೆ ನೀವು ನೋಡೋದಾದ್ರೆ, ಅಪ್ಪಂದಿರೆಲ್ಲ ಗಂಡಸರು. ಅವನು ಅಪ್ಪ ಅಂದರೆ ಅವನು ಗಂಡಸು ಅಂತಲೇ ಅರ್ಥ, ಹೌದಾ? ಇಲ್ಲಿ ಪರ್ಯಾಯ ಅಂದರೆ ಮತ್ತೊಂದು ಪದವನ್ನು ಬಳಸಲಾಗಿದೆ. ಅದನ್ನು ನಾವು ಪರ್ಯಾಯ ಪದಗಳ ದೋಷಗಳಿಗೆ ಗುರಿಯಾಗುತ್ತೆ ಅಂತ ಹೇಳ್ತೀವಿ. 2 ಪದವನ್ನು ಬೇರೆ ಬೇರೆ ರೀತಿಯಲ್ಲಿ ಬಳಸಿದ್ದೇವೆ, ಅರ್ಥ ಒಂದೇ, ಆದರೆ ಬೇರೆ ಪದವನ್ನು, ಅದರ ಬದಲು ಅಥವಾ ಎನ್ನುವ ಪದವನ್ನು ಬಳಸ್ತೇವಲ್ಲ, ಆಗ ಆಲ್ಟರ್ನೇಟಿವ್ ಆಗಿ ಸಮಾನಾಂತರವಾದ ಬೇರೆ ಪದವನ್ನು ಬಳಸೋದನ್ನು ನಾವು ಪರ್ಯಾಯ ಪದ ಅಂತ ಹೇಳ್ತೀವಿ. ಹಾಗಾಗಿ ವ್ಯಾಖ್ಯೆಯು ಪರ್ಯಾಯ ಪದಗಳನ್ನು ಒಳಗೊಂಡಿರಬಾರದು. ನಿರೂಪಣೆಯಲ್ಲಿ ಪರ್ಯಾಯ ಅಥವಾ ಸಮಾನಾಂತರ ಪದ
ಬಳಸಿದ್ರೆ ಏನಾಗುತ್ತೆ, ದೋಷಕ್ಕೆ ಗುರಿಯಾಗುತ್ತೆ. ಆ ದೋಷವನ್ನು ಪರ್ಯಾಯ ನಿರೂಪಣಾ ದೋಷ ಅಂತೇಳಿ ನಾವು ಕರಿತೀವಿ. ಉದಾಹರಣೆಗೆ ನ್ಯಾಯಾಧೀಶ ಎಂದರೆ ನ್ಯಾಯಾಲಯದ ಕಲಾಪಗಳನ್ನು ನಡೆಸುವವನು ಅಂತ ಹೇಳೋದನ್ನು ನಾವು ಪರ್ಯಾಯ ನಿರೂಪಣಾ ದೋಷ ಅಂತ ಹೇಳ್ತೀವಿ. ಇದು 5ನೆಯ ನಿಯಮ. ತಾರ್ಕಿಕ ವ್ಯಾಖ್ಯೆ ಅಥವಾ ನಿರೂಪಣೆಯ 5ನೆಯ ನಿಯಮ ಏನು, ವ್ಯಾಖ್ಯೆಯು ಪರ್ಯಾಯ ಪದಗಳನ್ನು ಒಳಗೊಂಡಿರಬಾರದು. ಯಾಕೆ ಒಳಗೊಂಡಿದ್ರೆ ಏನಾಗುತ್ತೆ, ಅದು ದೋಷಕ್ಕೆ ಗುರಿಯಾಗುತ್ತೆ. ಆ ದೋಷವನ್ನು ನಾವು ಪರ್ಯಾಯ ನಿರೂಪಣಾ ದೋಷ ಅಂತೇಳಿ ಹೇಳ್ತೇವೆ. ಇನ್ನು ಕೊನೆಯದಾಗಿ ಮತ್ತು ನಿರೂಪಣೆಯ 6ನೆಯ ನಿಯಮ ಏನಿರುತ್ತೆ, ಯಾವಾಗಲೂ ಭಾವಾತ್ಮಕವಾಗಿರಬೇಕು, ನಿಷೇಧಾತ್ಮಕವಾಗಿರಬಾರದು. ತಾರ್ಕಿಕ ನಿರೂಪಣೆಯಲ್ಲಿ ನಾವು ಬಳಸುವ ವಾಕ್ಯಗಳು ಯಾವಾಗಲೂ ಭಾವಾತ್ಮಕವಾಗಿರಬೇಕು, ಪಾಸಿಟಿವ್ ಆಗಿರಬೇಕು, ನೆಗೆಟಿವ್ ಆಗಿರಬೇಕು, ಸಕಾರಾತ್ಮಕವಾಗಿರಬೇಕು, ಭಾವಾತ್ಮಕವಾಗಿರಬೇಕು. ಇಲ್ಲಿ ನಿರೂಪಣೆಯಲ್ಲಿ ನಾವು ಬಳಸುವ ಪದಗಳು ಅಥವಾ ವಾಕ್ಯಗಳು ಭಾವಾತ್ಮಕವಾಗಿರಬೇಕು. ಈ ನಿಯಮವನ್ನು ಉಲ್ಲಂಘಿಸಿದಾಗ ನಿಷೇಧಾತ್ಮಕ ನಿರೂಪಣಾ ದೋಷಕ್ಕೆ ಗುರಿಯಾಗುವುದನ್ನು ನಾವು ನೋಡ್ತೇವೆ. ನಿಷೇಧಾತ್ಮಕ ನಿರೂಪಣಾ ದೋಷ. ನಿರೂಪಣೆ ಒಂದು ಪದವು ಹೊಂದಿರುವ ಮುಖ್ಯ ಲಕ್ಷಣಗಳನ್ನು ತಿಳಿಸುತ್ತದೆ. ಆದರೆ ಅದು ಯಾವ ಲಕ್ಷಣವನ್ನು ಹೊಂದಿಲ್ಲ ಎಂದು ತಿಳಿಸಿದಾಗ ಆ ವಸ್ತುವಿನ ಸ್ವಭಾವ ಸ್ಪಷ್ಟವಾಗಿ ತಿಳಿಯುವುದಿಲ್ಲ. ನಿರೂಪಣೆಯ ಉದ್ದೇಶ ಸ್ಪಷ್ಟತೆ, ನಿಖರತೆ, ಸರಿಯಾದ ವಿಚಾರವನ್ನು ಸುಲಭವಾಗಿ ಅರ್ಥ ಆಗುವ ರೀತಿಯಲ್ಲಿ ಹೇಳುವಂಥದ್ದು. ನಿರೂಪಣೆ ಅಂದರೆ ಯಾವುದಾದರೂ ವಸ್ತು ವಿಷಯದ ಸ್ಪಷ್ಟವಾದ ಸಮಗ್ರವಾದ ಚಿತ್ರಣವನ್ನು ನಾವು ಕೊಡಬೇಕು. ಸಮಗ್ರವಾದ ವಿವರಣೆಯನ್ನು, ವಿಶೇಷಣಗಳು ಒಳಗೊಂಡಿರುವ ವಿವರಣೆಯನ್ನು ನಾವು ಕೊಟ್ಟರೆ ಅದು ನಿರೂಪಣೆ ಆಗುತ್ತೆ, ತಾರ್ಕಿಕ ನಿರೂಪಣೆ. ಆ ನಿರೂಪಣೆಯನ್ನು ಕೊಡಬೇಕಾದ್ರೆ ನಾವು ಯಾವಾಗಲೂ ಭಾವಾತ್ಮಕವಾಗಿರ್ತಕ್ಕಂತಹ ವಿಚಾರಗಳನ್ನು ತಗೋಬೇಕೇ ವಿನಃ ನಿಷೇಧಾತ್ಮಕವಾದ, ನಕಾರಾತ್ಮಕವಾದ ವಿಚಾರಗಳನ್ನು ಇಲ್ಲಿ ಒಳಗೊಂಡಿರಬಾರದು. ಇಲ್ಲಿ ಕೊನೆಯ ನಿಯಮ ಏನಪ್ಪ, ನಿರೂಪಣೆಯ ನಿಯಮ, ನಿರೂಪಣೆಯು ಭಾವಾತ್ಮಕವಾಗಿರಬೇಕು. ಯಾವಾಗಲೂ ಅದು ಭಾವಾತ್ಮಕವಾಗಿರಬೇಕು. ಯಾಕೆಂದರೆ ಒಂದು ಪದವು ಹೊಂದಿರುವ ಮುಖ್ಯ ಗುಣಲಕ್ಷಣಗಳನ್ನು ತಿಳಿಸಲೇಬೇಕಾಗುತ್ತೆ. ಒಂದು ಪದ ಹೊಂದಿರತಕ್ಕಂತಹ ಅದರ ಪ್ರಮುಖವಾದ ಗುಣಲಕ್ಷಣಗಳನ್ನು ನಾವು ತಿಳಿಬೇಕಾಗುತ್ತೆ. ಆ ಯಾವ ಗುಣಲಕ್ಷಣವನ್ನು ಅದು ಹೊಂದಿಲ್ಲ ಎಂದು ತಿಳಿಸಿದಾಗ ಆ ವಸ್ತುವಿನ ಸ್ವಭಾವವನ್ನು ನಾವು ಹೇಳಲಿಕ್ಕೆ ಆಗಲ್ಲ, ಸ್ಪಷ್ಟವಾಗಿ ತಿಳಿಸ್ಲಿಕ್ಕಾಗಲ್ಲ. ಅದು ಹೊಂದಿಲ್ಲ ಅಂತೇಳಿ ನಿಷೇಧಾತ್ಮಕ. ಇಲ್ಲದಿರುವಿಕೆಯನ್ನು ಹೇಳಬಾರ್ದು, ಅಲ್ಲಿ ಅಸ್ತಿತ್ವ ಇರುವಿಕೆಯನ್ನು, ಗುಣಗಳ ಇರುವಿಕೆಯನ್ನು ನಾವು ಪಾಸಿಟಿವ್ ಆಗಿ ಹೇಳ್ತಾ ಹೋಗಬೇಕಾಗುತ್ತೆ. ಆದ್ದರಿಂದ ಇಲ್ಲಿ ನಿರೂಪಣೆಯು ಭಾವಾತ್ಮಕವಾಗಿರಬೇಕು. ನಿಮ್ಗೆ ಉದಾಹರಣೆ ಹೇಳಿದರೆ ಸ್ಪಷ್ಟ ಆಗುತ್ತೆ. ಭೌತ ವಸ್ತು ಎಂದರೆ ಚೈತನ್ಯವಿಲ್ಲದ್ದು. ಭೌತ ವಸ್ತು ಅಂದರೆ ಹೇಳ್ರಿ ಅಂದರೆ ನೆಗೆಟಿವ್ ಆಗಿ ಹೇಳೋದಲ್ಲ, ಚೈತನ್ಯ ಇಲ್ಲದ್ದು ಅಂತಲ್ಲ. ಭೌತ ವಸ್ತು ಅಂದರೆ ಘನವಾದದ್ದು, ಘನ ವಸ್ತು ಅಂತ ಅದರ ಬೇರೆ ವಿವರಣೆಯನ್ನು ನಾವು ಕೊಡಬೇಕಾಗುತ್ತೆ. ಸತ್ಯ ಎಂದರೆ ನಿಜವಾದ, ಸ್ಪಷ್ಟವಾದ, ನಿಖರ. ಸತ್ಯ ಅಂದರೆ ಏನು? ಸರಿಯಾದದ್ದು, ವಾಸ್ತವವಾದದ್ದು, ನಿಜವಾದದ್ದು, ಇರುವಂಥದ್ದು. ಹೀಗೆ ಸತ್ಯ ಅನ್ನೋ ಪದವನ್ನು ಸುಳ್ಳಲ್ಲದ್ದು ಅಂದರೆ ತಪ್ಪಾಗುತ್ತೆ, ಹಾಗೆ ಹೇಳ್ಬಾರ್ದು. ಸತ್ಯ ಅಂದರೆ ನಿಜವಾದ, ನಿಜವಾಗ್ಲೂ ಅಂತ ಹೇಳ್ತೀವಲ್ವ ನಾವು, ಸತ್ಯವಾಗ್ಲೂ ನಿಜವಾಗ್ಲೂ ಅದಿದೆ ಅಂತ. ಇರುವಿಕೆ, ವಾಸ್ತವಿಕತೆಯನ್ನು, ಸರಿಯಾದ ವಿಚಾರಗಳನ್ನು ನಾವು ಸತ್ಯ ಅಂತ ಹೇಳ್ತೀವಿ. ಸತ್ಯ ಅಂದ್ರೇನು? ಸುಳ್ಳಲ್ಲದ್ದು ಅಂತ ನಿರೂಪಣೆ ಹೇಳಿದರೆ ಅದು ತಪ್ಪಾಗುತ್ತೆ, ದೋಷ ಉಂಟಾಗುತ್ತೆ. ಯಾವ ದೋಷ? ನಿಷೇಧಾತ್ಮಕ ದೋಷ ಉಂಟಾಗುತ್ತೆ. ಹಾಗೆಯೇ ಸತ್ಯ ಎಂದರೆ ಸುಳ್ಳಲ್ಲ. ಚೇತನ ಎಂದರೆ ಜಡವಲ್ಲ ಅಂದರೆ ತಪ್ಪಾಗುತ್ತೆ. ಚೇತನ ಅಂದರೆ ಜೀವ ಇರ್ತಕ್ಕಂಥದ್ದು, ಜೀವಾತ್ಮಕವಾದಂಥದ್ದು. ಅಲ್ಲಿ ಇರುವಿಕೆಯನ್ನು ನಾವು ನೋಡ್ತೀವಿ, ಜೀವ ಕಣಗಳಿರುವುದನ್ನು ನಾವು ನೋಡ್ತೀವಿ. ಇಲ್ಲಿ ಚೈತನ್ಯ, ಸ್ಪಿರಿಟ್, ಹೌದಾ? ಈ ಚೈತನ್ಯ ಅನ್ನುವುದನ್ನು ನಾವು ಜಡ ಅಲ್ಲ ಅಂತ ಹೇಳಿದ್ರೆ ಅದು ಸರಿಯಾದ ವಿವರಣೆ ಆಗೋದು. ಚೇತನ ಎಂದರೆ
ಜಡವಲ್ಲ, ಜಡ ಎಂದರೆ ಚೇತನವಲ್ಲ ಅನ್ನೋದು ದೋಷಪೂರ್ಣವಾದದ್ದು. ಬೆಳಕು ಈ ಪದವನ್ನು ನಿರೂಪಣೆ ಮಾಡಬೇಕಾದ್ರೆ ಬೆಳಕು ಅಂದರೆ ಕತ್ತಲೆ ಅಲ್ಲ ಅಂತ ಹೇಳಬಾರ್ದು. ಕತ್ತಲೆ ಅಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ, ಅದು ನಿಷೇಧಾತ್ಮಕ ನಿರೂಪಣಾ ದೋಷಕ್ಕೆ ಗುರಿಯಾಗುತ್ತೆ. ಬೆಳಕು ಅಂದರೆ ಪ್ರಕಾಶಮಾನವಾದದ್ದು. ಆ ಬೆಳಕು ಚಂದ್ರನ ಬೆಳಕು, ಸೂರ್ಯನ ಬೆಳಕು, ವಿದ್ಯುತ್ ಶಕ್ತಿಯ ಬೆಳಕು, ಹೌದಾ? ಹೀಗೆ ಆ ಬೆಳಕನ್ನು ಅದರ ಪ್ರಕಾಶಮಾನವಾಗಿರ್ತಕ್ಕಂಥ ಭಾವಾತ್ಮಕ ಗುಣಗಳನ್ನು ಹೇಳಬೇಕಾಗುತ್ತೆ. ಬೆಳಕಿನಿಂದ ನಮಗೆ ವಾಸ್ತವಿಕ ಸತ್ಯ ಅರ್ಥ ಆಗುತ್ತೆ. ಅದನ್ನು ಸರಿಯಾಗಿ ನಮಗೆ ಅಸ್ಪಷ್ಟತೆ ಇರಲ್ಲ, ನಿಖರತೆ ಇರುತ್ತೆ, ಸ್ಪಷ್ಟತೆ ಸಿಗುತ್ತೆ. ಹೀಗೆ ಬೆಳಕಿನ ಭಾವಾತ್ಮಕವಾದ ಸಕಾರಾತ್ಮಕವಾದ ವಿಶೇಷ ಗುಣಗಳನ್ನು ಹೇಳಬೇಕೆ ಹೊರತು ಬೆಳಕು ಎಂದರೆ ಕತ್ತಲೆ ಅಲ್ಲ ಅಂತ ಹೇಳಬಾರ್ದು. ಈ ಬೆಳಕು ಎಂದರೆ ಕತ್ತಲೆ ಅಲ್ಲ ಅಂತ ಹೇಳಿದ್ರೆ ವ್ಯಾಖ್ಯೆಯು ಅಸ್ಪಷ್ಟತೆಯನ್ನು ಹೇಳಿದಂಗಾಗುತ್ತೆ. ಅಸ್ಪಷ್ಟತೆಯನ್ನು, ನಿಖರತೆಯನ್ನು, ಇಲ್ಲಿ ಅಸ್ಪಷ್ಟತೆಯನ್ನು ಒಳಗೊಂಡಿರಬಾರ್ದು. ನಿರೂಪಣೆಯು ಭಾವಾತ್ಮಕವಾಗಿರಬೇಕು. ಇಲ್ಲದೇ ಇದ್ದರೆ ಅದು ನಿಷೇಧಾತ್ಮಕ ದೋಷಕ್ಕೆ ಗುರಿಯಾಗುತ್ತೆ. ನಿಯಮ ಏನು? 6ನೇ ನಿಯಮ, ನಿರೂಪಣೆಯ ನಿಯಮ ಹೇಳೋದು ಯಾವಾಗಲೂ ತಾರ್ಕಿಕ ವಾಕ್ಯಗಳು, ಪದಗಳು ಭಾವಾತ್ಮಕವಾಗಿರಬೇಕು. ಇಲ್ಲ ಅಂದರೆ ಏನಾಗುತ್ತೆ, ಇಲ್ಲಿ ನಿಷೇಧಾತ್ಮಕ ದೋಷಕ್ಕೆ, ನಿರೂಪಣೆಯ ನಿಷೇಧಾತ್ಮಕ ದೋಷಕ್ಕೆ ಗುರಿಯಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ನಿರೂಪಣೆಯು ನಿರೂಪಣೆ ಅಥವಾ ವ್ಯಾಖ್ಯೆ ಯಾವಾಗಲೂ ಸುಸ್ಪಷ್ಟತೆಯನ್ನು, ನಿಖರತೆಯನ್ನು, ಖಚಿತತೆಯನ್ನು, ಸುಸ್ಪಷ್ಟತೆಯನ್ನು, ನಿಖರತೆಯನ್ನು ಒಳಗೊಂಡಿರಬೇಕು. ಅರ್ಥದ ದೃಷ್ಟಿಯಿಂದ, ಅರಿವಿನ ದೃಷ್ಟಿಯಿಂದ ಯಥಾರ್ಥ ಜ್ಞಾನವನ್ನು ಹೇಳಬೇಕು. ಅರ್ಥದ ದೃಷ್ಟಿಯಿಂದ ಅಥವಾ ನಾವು ತಿಳಿಬೇಕೆನ್ನುವ ಜ್ಞಾನದ ದೃಷ್ಟಿಯಿಂದ, ಅರಿವಿನ ದೃಷ್ಟಿಯಿಂದ ನಾವು ಯಥಾರ್ಥ ಜ್ಞಾನವನ್ನು ತಿಳಿಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಿರೂಪಣೆಯಲ್ಲಿ ದೋಷಗಳು ಉಂಟಾಗುವುದನ್ನು ನಾವು ನೋಡ್ತಾ ಹೋಗ್ತೇವೆ. ವಿದ್ಯಾರ್ಥಿಗಳೇ, ಇದಿಷ್ಟು ತಾರ್ಕಿಕ ನಿರೂಪಣೆಯ ನಿಯಮಗಳು. ತಾರ್ಕಿಕ ನಿರೂಪಣೆಯ ನಿಯಮಗಳಲ್ಲಿ ಮೊದಲನೇದು ನಿರೂಪಣೆಯು ಸಾರಗುಣಗಳನ್ನು ಮಾತ್ರ ಹೇಳಬೇಕು. ಅಂದರೆ ಸರಿಯಾದ ಗುಣಗಳನ್ನು ನಾವು ಹೇಳಬೇಕಾಗುತ್ತೆ. ನಿರೂಪಣೆಯು ಅಲಂಕಾರಿಕವಾಗಿರಬಾರದು. ಅಲಂಕಾರಿಕ ಪದಗಳನ್ನು, ಉಪಮೆ ಉಪಮಾನಗಳನ್ನು ಹೊಂದಿರಬಾರದು. ವ್ಯಾಖ್ಯೆಯಲ್ಲಿ ಅಸ್ಪಷ್ಟತೆ ಮತ್ತು ಕ್ಲಿಷ್ಟತೆಯನ್ನು ಹೊಂದಿರಬಾರದು. ಅಲ್ಲಿ ಕಠಿಣ ಪದಗಳನ್ನು, ಅಸ್ಪಷ್ಟತೆಯನ್ನು ಹೊಂದಿರಬಾರದು. ದ್ವಂದ್ವಾರ್ಥವುಳ್ಳದ್ದಾಗಿರಬಾರದು. ನಿರೂಪಣೆಯು ದ್ವಂದ್ವಾರ್ಥವುಳ್ಳ ಪದಗಳನ್ನು ಹೊಂದಿರಬಾರದು. ವ್ಯಾಖ್ಯೆಯು ಪರ್ಯಾಯ ಪದಗಳನ್ನು, ಆಲ್ಟರ್ನೇಟಿವ್ಸ್, ಹೌದಾ, ಸಮಾನಾಂತರ ಪದಗಳನ್ನು ಹೊಂದಿರಬಾರದು, ಒಳಗೊಂಡಿರಬಾರದು. ನಿರೂಪಣೆಯು ನಿಷೇಧಾತ್ಮಕವಾಗಿರಬಾರದು. ಯಾವಾಗಲೂ ಅದು ಭಾವಾತ್ಮಕವಾಗಿರಬೇಕೆ ಹೊರತು ಅದು ನಿಷೇಧಾತ್ಮಕ ಗುಣಗಳನ್ನು ಹೊಂದಿರಬಾರದು. ಇದಿಷ್ಟು ನಿರೂಪಣೆಯ ನಿಯಮಗಳು. ವಿದ್ಯಾರ್ಥಿಗಳೇ, ನಿರೂಪಣೆ ಅಂದರೆ ಯಾವುದೇ ವಸ್ತು ವಿಷಯದ, ಅದು ವಸ್ತುವಿನ ಬಗ್ಗೆ ಅಥವಾ ವಿಷಯ, ಒಂದು ಪದ, ಒಂದು ತಾರ್ಕಿಕ ಪದ ಒಂದು ವಸ್ತುವಿನ ಅಥವಾ ವಿಷಯದ ಸಮಗ್ರ ಗುಣ ವಿಶೇಷಣಗಳ ಸೂಚನೆಯನ್ನು, ವ್ಯಾಪ್ತಿಯನ್ನು, ಅದರ ವಿಶೇಷ ಗುಣಗಳ ಒಂದು ಎಲ್ಲೆಯನ್ನು, ಗಡಿಯನ್ನು ಸೂಚಿಸುವಂತಹ ವಿಚಾರವನ್ನು ನಾವು ನಿರೂಪಣೆ ಅಥವಾ ವ್ಯಾಖ್ಯೆ ಅಂತೇಳಿ ಹೇಳ್ತೇವೆ. ಇನ್ನು ಮುಂದಿನ ಇದಿಷ್ಟು ತಾರ್ಕಿಕ ವ್ಯಾಖ್ಯೆ. ನಿರೂಪಣೆ ಎಂದರೇನು, ನಿರೂಪಣೆಯ ನಿಯಮಗಳು, ಅದನ್ನು ಅರಿಸ್ಟಾಟಲ್ ಒಂದು ಕಡೆ ಹೇಳ್ತಾರೆ. ನಿರೂಪಣೆಯು ಯಾವುದೇ ಶಾಸ್ತ್ರದ, ಯಾವುದೇ ವಿಚಾರದ ಅಥವಾ ಜ್ಞಾನಾರ್ಜನೆಗೆ, ಹೆಚ್ಚಿನ ನಮಗೆ ತಿಳುವಳಿಕೆಗೆ, ಅರಿವಿಗೆ ವ್ಯಾಖ್ಯೆ ಅತ್ಯಂತ ಅವಶ್ಯಕ. ವ್ಯಾಖ್ಯೆಯು ಜ್ಞಾನದ ಪ್ರಾರಂಭವೂ ಹೌದು, ಅಂತ್ಯವೂ ಹೌದು. ಪ್ರಾರಂಭ ಮಾಡೋದೇ ಯಾವುದೇ ಶಾಸ್ತ್ರದ ಅಧ್ಯಯನವನ್ನು ಪ್ರಾರಂಭ ಮಾಡೋದೇ ವ್ಯಾಖ್ಯೆಯ ಮೂಲಕ, ಮತ್ತು ಅದರ ಸಮಗ್ರವಾದ ವಿಚಾರ, ಸಂಪೂರ್ಣ ಒಂದು ವಸ್ತು ವಿಷಯದ ಬಗ್ಗೆ ಪೂರ್ಣವಾದ ಸಮಗ್ರವಾದ ಮಾಹಿತಿಯನ್ನು ವ್ಯಾಖ್ಯೆಯ ಮೂಲಕ, ನಿರೂಪಣೆಯ ಮೂಲಕ ಮಾತ್ರ ನಾವು ತಿಳ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳೇ, ಮತ್ತೆ ನಿಮಗೆ
ಮುಂದಿನ ತರಗತಿಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಎಲ್ಲರಿಗೂ ನಮಸ್ಕಾರ.